ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಮಂತ್ರಿಗಳ ಕೈಗೊಂಡು ಕೆಲಸ ಮಾಡ್ತಾ ಪೊಲೀಸ್ ಅಧಿಕಾರಿಗಳಿಗೆ ಏನಿದು ಜಿಲ್ಲೆ ಏನಿದು ಜಿಲ್ಲೆ ಖರ್ಗೆ ಜಿಲ್ಲೆ ಖರ್ಗೆ ಜಿಲ್ಲೆ ಏನಿದು ಜಿಲ್ಲೆ ಏನಿದು ಜಿಲ್ಲೆ ಖರ್ಗೆ ಜಿಲ್ಲೆ ಖರ್ಗೆ ಜಿಲ್ಲೆ ಏನಿದು ಜಿಲ್ಲೆ ಏನಿದು ಜಿಲ್ಲೆ ಖರ್ಗೆ ಜಿಲ್ಲೆ ಖರ್ಗೆ ಜಿಲ್ಲೆ. ಮಲ್ಲಯ್ಯ ಸ್ವಾಮಿ ಅನ್ನುವಂತಹ ವ್ಯಕ್ತಿಯನ್ನ 4-5 ಜನ ಗೂಂಡಾಗಳು ಕಾಂಗ್ರೆಸ್ಸಿನ ಇನ್ಚಾರ್ಜ್ ಮಿನಿಸ್ಟರ್ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲರ ಬೆಂಬಲಿಗರು ಈ ಮಲ್ಲಯ್ಯ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ಸಿಕ್ಕಾಪಟ್ಟೆ ಹಲ್ಲೆ ಮಾಡಿ ಬ್ಯಾಂಕಿನಿಂದ 20 ಲಕ್ಷ ರೂಪಾಯಿಯನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಈ 20 ಲಕ್ಷ ರೂಪಾಯಿ ಲೂಟಿ ಮಾಡಿರುವುದನ್ನು ನೀನು ಯಾರಿಗಾದ್ರೂ ಹೇಳಿದರೆ ನಿನ್ನ ಕೊಲೆ ಮಾಡ್ತೀವಿ ಅನ್ನುವಂಥ ಬೆದರಿಕೆ ಕೂಡ ಹಾಕಿ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ಅವರನ್ನು ಮಾನಸಿಕವಾಗಿ ಕುಗ್ಗಿಸಿದ್ರು. ಇದನ್ನು ಕುರಿತು ಇಲ್ಲಿಯ ಪ್ರತಾಪರಾಜ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾಗಿ 3 ತಿಂಗಳಾಯಿತು. ಸಂಪೂರ್ಣವಾಗಿರುವಂತಹ ತನಿಖೆ ಮಾಡದೇ ಪೊಲೀಸರು ನಿಷ್ಕಾಳಜಿಯನ್ನು ವಹಿಸಿದ್ದಾರೆ. ಇದಕ್ಕೆ ಕಾರಣ ಇಲ್ಲಿಯ ಆಳುವಂತಹ ಮಂತ್ರಿಗಳು ಮತ್ತು ಶಾಸಕರು. ಇವರ ಮಾತನ್ನು ಕೇಳಿ ಪೊಲೀಸರು ನಿಷ್ಕ್ರಿಯವಾಗಿದ್ದಾರೆ. ಹೀಗಾಗಿ 20 ಲಕ್ಷ ರೂಪಾಯಿ ಇಲ್ಲಿಯವರೆಗೂ ರಿಕವರಿ ಮಾಡಿಲ್ಲ. ಎಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದೀವಿ, ಈ ಹಣ ಎಲ್ಲೆಲ್ಲಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಾರ್ವಜನಿಕರಿಗೆ ಕೊಟ್ಟಿಲ್ಲ. ಹೀಗಾಗಿ ನಾವು ಇವತ್ತು ಪೊಲೀಸ್ ಇಲಾಖೆ ಆಯುಕ್ತರ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ. ಸಾಯಂಕಾಲದವರೆಗೆ ಧರಣಿ ಮಾಡ್ತೀವಿ. ಎಲ್ಲಿವರೆಗೂ ನ್ಯಾಯ ಕೊಡುವುದಿಲ್ವೋ ಅಲ್ಲಿಯವರೆಗೂ ಕೂಡ ನಾವು ಇಲ್ಲಿಂದ ಕದಲೋದಿಲ್ಲ ಅನ್ನುವಂತಹ ಸಂಕಲ್ಪದೊಂದಿಗೆ ಇವತ್ತು ಆ ಮಲ್ಲಯ್ಯ ಸ್ವಾಮಿ ಮತ್ತು ಅವರ ದಂಪತಿಗಳಿಗೆ ನಾವು ಬಂದಿದ್ದೀವಿ. ಇವತ್ತು ಆ ಮಲ್ಲಯ್ಯ ಸ್ವಾಮಿ ಅವರು ಹೇಳಿದ್ದಾರೆ, ನಮಗೆ ನ್ಯಾಯ ಸಿಗದೆ ಹೋದರೆ ನಾವು ಇವತ್ತು ವಿಷ ಪ್ರಾಶನ ಮಾಡ್ತೀವಿ ಅಂತ ಹೇಳಿ ಕೈಯಲ್ಲಿ ವಿಷದ ಬಾಟ್ಲಿಯನ್ನು ಇಟ್ಕೊಂಡು ಬಂದಿದ್ದಾರೆ. ಏನೂ ಆದರೂ ಹೆಚ್ಚು ಕಮ್ಮಿ ಆದರೆ ಇಲ್ಲಿಯ ಪೊಲೀಸ್ ಆಯುಕ್ತರೇ ಅದಕ್ಕೆ ನೇರ ಹೊಣೆ ಆಗ್ತಾರೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ. ಅಲ್ಲ, ಈಗ ಈ ಮುಂಚೆ ಪೊಲೀಸರು ಕೂಡ ಆರೋಪಿಗಳನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ, ಒಂದಿಷ್ಟು ರಿಕವರಿ ಕೂಡ ಮಾಡಿದ್ದಾರೆ ಅಂತ ಪರ್ಟಿಕ್ಯುಲರ್ ಉದ್ದೇಶ ಏನು ಅಂತ ನಿಮ್ಗೆ ಹೋರಾಟ? ಅಲ್ಲ ಸರ್, ಅದು 4 ಗೋಡೆ ಮಧ್ಯನೇ ಇರಬೇಕಾ ತನಿಖೆ? ಕಾರ್ಪೊರೇಷನ್ನಲ್ಲಿ ಸುಮಾರು 37 ಲಕ್ಷ ರೂಪಾಯಿ ಲೂಟಿ ಆಯ್ತು. ತಕ್ಷಣವೇ ಅವರ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ರು. ಹಣವನ್ನು ಡಿಸ್ಪ್ಲೇ ಮಾಡಿ ಇಲ್ಲಿಯ ಕಮಿಷನರೇ ಪತ್ರಿಕಾಗೋಷ್ಠಿ ಕರೆದು ಸಂಪೂರ್ಣ ಮಾಹಿತಿಯನ್ನು ಜಿಲ್ಲೆಯ ಜನತೆಗೆ ಕೊಟ್ಟರು. ಆದರೆ ಈ ಪ್ರಕರಣದಲ್ಲಿ ಯಾಕೆ ಕೊಡ್ತಾ ಇಲ್ಲ? ಯಾಕೆ ಇವರು ಇನ್ಚಾರ್ಜ್ ಮಿನಿಸ್ಟರ್ ಬೆಂಬಲಿಗರು, ಸೌತ್ MLA ಸಪೋರ್ಟರ್ಸ್ ಅಂತೇಳಿ ನೀವು ಪ್ರೆಸ್ ಮೀಟ್ ಮಾಡ್ತಾ ಇಲ್ವಾ? ಇವ್ರ ಮರ್ಯಾದೆ ಉಳಿಸ್ತಾ ಇದ್ದೀರಾ ನೀವು? ಅದೆಲ್ಲ ನೆಪ ಹೇಳೋದು ಬೇಕಾಗಿಲ್ಲ. ಇವತ್ತು ಎಷ್ಟು ಹಣ ರಿಕವರಿ ಆಗಿದೆ ಸಂಪೂರ್ಣವಾಗಿರುವಂತಹ ಮಾಹಿತಿ, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರ ಮುಖಚರ್ಯೆ ಇಡೀ ಜನಾಂಗಕ್ಕೆ ಗೊತ್ತಾಗ್ಬೇಕಲ್ಲ. ಇವರು ಇನ್ನೊಬ್ಬರಿಂದ ಇನ್ನೊಬ್ರು ಮೋಸ ಮಾಡಬಾರ್ದಲ್ಲ ಇವರು. ಹೀಗಾಗಿ ಅದನ್ನ ಪ್ರಚಾರ ಪಡಿಸ್ಬೇಕು, ಅದನ್ನ ಪ್ರಸ್ತುತಪಡಿಸ್ಬೇಕು ಅನ್ನುವಂಥದ್ದು ನಮ್ದಿದೆ. ಬಹಿರಂಗ ಪಡಿಸದೆ ಹೊರತು ನಾವು ಇಲ್ಲಿಂದ ಕದಲೋದಿಲ್ಲ ಅನ್ನುವಂಥದ್ದು ನಾವು ಹೇಳ್ತಾ ಇದ್ದೇವೆ. ಉಸ್ತುವಾರಿ ಸಚಿವರು ಮತ್ತೆ ಇಲ್ಲಿರ್ತಕ್ಕಂಥ ಶಾಸಕರು ಅವರು ರಕ್ಷಣೆ ಮಾಡ್ತಾರೆ. ಯಾಕೆ ರಕ್ಷಣೆ ಮಾಡ್ತಾರೆ? ಯಾವ ಉದ್ದೇಶಕ್ಕೆ? ನೋಡಿ, ಪೊಲೀಸ್ ಆಫೀಸರ್ದು ಇಲ್ಲಿಯ ಶಾಸಕರದ್ದು ಕಾಲಿಸ್ಟ್ ತೆಗೆದು ನೋಡ್ರಿ, ಅವ್ರ ಬೆಂಬಲಿಗರು. ಘಟನೆ ಆಗಿದ್ದು ರೇಡಿಯೋ ಸ್ಟೇಷನ್ ನಂದಿಕೂರ್ ಹತ್ರ, ಅದರ ವ್ಯಾಪ್ತಿ ಬರುವಂಥದ್ದು ಯೂನಿವರ್ಸಿಟಿ ಪೊಲೀಸ್ ಠಾಣೆ. ಇದನ್ನ ಬಿಟ್ಟು ಈ ಪ್ರಕರಣವನ್ನ ಮುಚ್ಚಾಕ್ಬೇಕು, ಇದು ನಾನು ಒತ್ತಡ ಹಾಕ್ತಾ ಇದ್ದೀನಿ ಅನ್ನುವಂಥದ್ದು ಬರಬಾರ್ದು ಅನ್ನುವ ಕಾರಣಕ್ಕಾಗಿ ಪ್ರತಾಪಾಬಾದ್ ಪೊಲೀಸ್ ಸ್ಟೇಷನ್ ಕಳಿಸಿದ್ದಾರೆ. ಅದು ಮತಕ್ಷೇತ್ರ ಅಫ್ಜಲ್ಪುರದ್ದು. ಇದನ್ನ ಯಾಕೆ ಮಾಡಿದ್ರು? ಇದರಲ್ಲಿ ಸ್ಪಷ್ಟವಾಗಿ ಆಗುತ್ತೆ. ಮತ್ತೆ ಬಾಂಬೆ ಸತೀಶ್ ಅನ್ನುವಂಥ ಕುಖ್ಯಾತ ರೌಡಿ ಅರೆಸ್ಟ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗಿದ್ದಾರೆ, ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ ಮನೆಯಿಂದ. ಇಮಿಡಿಯೇಟ್ 2 ಗಂಟೆದಲ್ಲಿ ಅವನನ್ನು ವಾಪಸ್ ಕಳಿಸ್ತಾರಂದ್ರೆ ಇದು ಯಾರ್ದು ರೆಕಮೆಂಡು? ನಿಮ್ಮ ಪತ್ರಿಕೆ, ನಿಮ್ಮ ಟಿವಿಯಲ್ಲೇ ಬಂತು. ಇದನ್ನ ಯಾರ್ದೋ ಬಲವಾದ ಕಾರಣ ಇದೆ, ಬಲವಾದ ಮಂತ್ರಿಗಳ ಮತ್ತು ಶಾಸಕರ ಒತ್ತಡ ಇರೋದರಿಂದಲೇ ಇಂತಹ ಕುಖ್ಯಾತ ರೌಡಿಗಳು ಇಲ್ಲಿ ತಲೆ ಎತ್ತಾ ಇದ್ದಾರೆ. ಅದು ನಿಲ್ಬೇಕು. ಇನ್ನೊಬ್ರು ಮೋಸಕ್ಕೆ ಒಳಗಾಗಬಾರ್ದು, ಇನ್ನೊಬ್ರು ವಂಚನೆಗೆ ಒಳಗಾಗಬಾರ್ದು ಅನ್ನುವಂಥದ್ದು ನಮ್ಮ ಹೋರಾಟ ಇದೆ. ಮಲ್ಲಯ್ಯ ಸ್ವಾಮಿ ಅವರು ಇವತ್ತು ವಿಷ ತಗೊಂಡು ಬಂದಿದ್ದಾರೆ. ಅವರು ವಿಷ ಕುಡಿದ್ರಂದ್ರೆ ಇಲ್ಲಿಯ ಪೊಲೀಸ್ ಆಯುಕ್ತರೇ ನೇರ ಹೊಣೆ ಅಂತ ನಾನು ಹೇಳ್ತಾ ಇದ್ದೇನೆ. ನಮ್ಮ ದುಡ್ಡು ನಮ್ಮ ರೊಕ್ಕ ಕೊಡ್ಲಿಕ್ಕೆ ನಮಗೆ ಇಷ್ಟು ಮಾಡಕತ್ತೀರಿ. ಅವ್ರಿಗೆ ಕಷ್ಟ ನಾವು ತೊಗೊಂಡಿಲ್ಲ ರೀ, ಅವ್ರಿಗೇನು ಇನ್ಕ್ವೈರಿ ಮಾಡಿಲ್ಲ, ರೊಕ್ಕ ಎಷ್ಟು ಬಂದವು ನಮಗೇನು ಹೇಳಿಲ್ಲ ರೀ. ಹೇಳ್ಬೇಕಲ್ರಿ, ನಮ್ಮ ರೊಕ್ಕ ತೊಗೊಂಡು ನಮಗೆ ಊಟ ಅಂದಿಸ್ತಾರೆ. ಮತ್ತೆ ಅಲ್ಲ, ಈಗ ನಿಮ್ಮ ಅರೆಸ್ಟ್ ಮಾಡಿ ನಮ್ಮ ಎದುರು ಏನು ಹೇಳಲ್ಲ, ನಮ್ಮ ಎದುರು ಏನು ಹೇಳಲ್ಲ. ಎಷ್ಟು ದುಡ್ಡು ಬಂದಾವ, ಎಷ್ಟು ಅರೆಸ್ಟ್ ಮಾಡಿದ್ರು ಮಂದಿಗೆ ಅಂತ ಹೇಳ್ಬೇಕಲ್ರಿ.
ಇವತ್ತೇನು ಮಾಡ್ತಾ ಇದ್ದೀರಾ ಧರಣಿ ನೀವು? ಇನ್ನು ಇನ್ಕ್ವೈರಿ ಏನು ಮಾಡಲ್ಲ ರೀ 3 ತಿಂಗಳಾಯ್ತು ರೀ, ಒಟ್ಟ ಇನ್ಕ್ವೈರಿ ಇಲ್ಲ ಏನಿಲ್ಲ ರೀ. ಹೇಳ್ಬೇಕು ರೀ, ಇಷ್ಟು ಬಂದಾವ ಇಷ್ಟಿಲ್ಲ, ಇವ್ರಿಗೆ ಕಸ್ಟಡಿ ತೊಗೊಂಡಿದ್ದಾವೆ, ಇಷ್ಟು ಜೈಲ್ದಾಗ ಹಾಕಿದವು ಅಂತ ಹೇಳ್ಬೇಕಲ್ರಿ. ಇವಾಗ ನಮ್ಗೆ ನ್ಯಾಯ ಬೇಕು ರೀ. ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಇಲ್ಲಿ ಎಣ್ಣೆ ಕೊಡ್ಸೋದು, ನಮ್ಮ ದುಡ್ಡು ನಮಗೆ ರೊಕ್ಕ ಬರಬೇಕು. 20 ಲಕ್ಷ ರೂಪಾಯಿ ಬರುತ್ತೆ. ಹಾಂ, 20 ಲಕ್ಷ ರೂಪಾಯಿ ತೊಗೊಂಡು ಬ್ಯಾಂಕ್ನಾಗ ತೊಗೊಂಡು ಓಡೋದು ಅಂದಿಸ್ಕೆ